ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ ಮುದ್ಗಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಟೆಸ್ಟೋಸ್ಟಿರಾನ್ ಬಗ್ಗೆ ನಾನು ಹೋದ ವಿಡಿಯೋನಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನ್ಯಾಚುರಲ್ ಆಗಿ ಟೆಸ್ಟೋಸ್ಟಿರಾನ್ನ ಹೇಗೆ ನಾನು ಇಂಪ್ರೂವ್ ಮಾಡ್ಬೋದು, ನಾನು ಟೆಸ್ಟೋಸ್ಟಿರಾನ್ನ ಜಾಸ್ತಿ ಹೇಗೆ ಮಾಡ್ಬೋದು ಅಂತ ಟೆಸ್ಟೋಸ್ಟಿರಾನ್ ಬಗ್ಗೆ ನಾನು ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೀನಿ. ಇನ್ ಕೇಸ್ ತಾವು ಇನ್ನವರೆಗೆ ತಾವು ಆ ಹಳೆ ವಿಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಒಂದು ಟೆಸ್ಟೋಸ್ಟಿರಾನ್ ಅಂದರೆ ಏನು, ಟೆಸ್ಟೋಸ್ಟಿರಾನ್ ನೇಚರಲಿ ಇಂಪ್ರೂವ್ ಮಾಡಬೇಕಂದ್ರೆ ಏನು ಮಾಡಬೇಕಂತ ಒಂದು ವಿಡಿಯೋ ಇದೆ. ಇವಾಗ ಒಂದು ಏಕೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ಎಷ್ಟೋ ಜನ ಟೆಸ್ಟೋಸ್ಟಿರಾನ್ ಲ್ಯಾಬ್ನಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು, ಸರ್ ನನಗೆ ಇಷ್ಟಿದೆ ಏನು ಮಾಡಲಿ, ಡೈರೆಕ್ಟ್ ನಾನು ಇಂಜೆಕ್ಟೇಬಲ್ಸ್ ತೊಗೊಳ್ಳ ಟೆಸ್ಟೋಸ್ಟಿರಾನ್ದು ಬೇಡ, ನ್ಯಾಚುರಲ್ ಆಗಿ ತಾವು ಟ್ರೈ ಮಾಡಿ. ಒಂದು ಫಿಸಿಕಲಿ ಆ್ಯಕ್ಟಿವ್ ಆಗಿರಿ, ಒಳ್ಳೆ ನಿದ್ರೆ ಮಾಡಿ, ದುಶ್ಚಟಗಳು ಏನಾದರೂ ಇದ್ದರೆ ತಮಗೆ ಯಾವುದೋ ರೀತಿ ಆಲ್ಕೋಹಾಲು, ಸ್ಮೋಕು, ಡ್ರಗ್ಸು, ಗಾಂಜಾ, ಅಫೀಮ್ ಎಲ್ಲ ಇದ್ದರೆ ಅವೆಲ್ಲ ಬಿಟ್ಬಿಡಿ. ಮತ್ತು ನಾನು ಡೈಟ್ ಹೇಳ್ತಾ ಇದ್ದೀನಿ, ಆ ಡೈಟ್ನ ಫಾಲೋ ಮಾಡಿ. ಇವತ್ತು 10 ಸೂಪರ್ ಫುಡ್ ಹೇಳ್ತೀನಿ, ಅದರಿಂದ ಟೆಸ್ಟೋಸ್ಟಿರಾನ್ ಜಾಸ್ತಿ ಆಗುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆನಿಯನ್ ಆ್ಯಂಡ್ ಗಾರ್ಲಿಕ್, ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಪ್ರತಿಯೊಬ್ಬರದ್ದು ಮನೆಯಲ್ಲಿ ಇದ್ದೇ ಇರುತ್ತೆ. ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಇದರಲ್ಲಿ ಫ್ಲೇವನಾಯ್ಡ್ಸ್ ಇರುತ್ತೆ. ಆಮೇಲೆ ಇದು ಏನಂದರೆ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುತ್ತೆ ಇದರಲ್ಲಿ. ಬಾಡಿನಲ್ಲಿ ಅಲ್ಲೆಲ್ಲೋ ಊತ ಇದೆಯಲ್ಲ, ಊತನ ಕಡಿಮೆ ಮಾಡೋದು ಪ್ರಾಪರ್ಟಿ ಇರುತ್ತೆ. ಜೊತೆಗೆ ಏನಂದರೆ ಇದು ಒಂದು ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ನಮ್ಮ ಏಜಿಂಗ್ನ ಸ್ವಲ್ಪ ಏನು ಮಾಡುತ್ತೆ, ಮುಂದೆ ಇದು ಮಾಡುತ್ತೆ. ಬಾಡಿನಲ್ಲಿ ಆಕ್ಸಿಡೆಂಟ್ ಅಥವಾ ಆಕ್ಸಿಡೇಟಿವ್ ಸ್ಟ್ರೆಸ್ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ಅಷ್ಟು ಬೇಗ ಏಜಿಂಗ್ ಬರುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಸ್ ಏನು ಮಾಡುತ್ತೆ, ಆ ಫ್ರೀ ರ್ಯಾಡಿಕಲ್ಸ್ ಏನಿರುತ್ತೆ ಅಲ್ಲ, ಆ ರ್ಯಾಡಿಕಲ್ಸ್ನ ಆ್ಯಂಟಿ ಆಕ್ಸಿಡೇಟಿವ್ ಪ್ರಾಪರ್ಟಿಯಿಂದ ಬಾಡಿದಿಂದ ಎಕ್ಸ್ಪೆಲ್ ಮಾಡುತ್ತೆ. ಸೊ ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತುಂಬ 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 ನೆಸೆಸರಿ ಇದೆ. ಹಳ್ಳಿ ಊರಿನಲ್ಲಿ ಹೇಳ್ತಾರೆ, ಮದುವೆ ಆಗಬೇಕಂದ್ರೆ ಸ್ವಲ್ಪ ಈರುಳ್ಳಿ ಕೊಡು ಜಾಸ್ತಿ ಕೊಡು ಅಂದರೆ. ಈರುಳ್ಳಿನಲ್ಲಿ ಆಯುರ್ವೇದದಲ್ಲಿ ಏನು ಹೇಳಿದೆ ಅಂದರೆ ತಮೋಭಾವ ಉತ್ಪತ್ತಿ ಆಗುತ್ತೆ, ರಜೋಭಾವ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಏನಂದರೆ ಸ್ವಲ್ಪ ಸೆಕ್ಸ್ ಮಾಡ್ಬೇಕಂತ ಫೀಲಿಂಗ್ ಬರುತ್ತೆ. ಯಾರು ಸಾಧನಾ ಮಾರ್ಗನಲ್ಲಿ ಇದ್ದಾರೆ, ಯಾರು ಬ್ರಹ್ಮಚರ್ಯನ ಫಾಲೋ ಮಾಡ್ತಾ ಇದ್ದಾರೆ, ಅವ್ರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು. ದೇವ್ರ ಪ್ರಸಾದ್ನಲ್ಲಿನೇ ಹಾಕಲ್ಲ. ಯಾಕೆ ಹಾಕಲ್ಲ ಅಂದರೆ ತಮೋಭಾವ ಗುಣ ಉದ್ದಿ ಜಾಸ್ತಿ ಆಗುತ್ತೆ ಅಂತ. ಸ್ವಲ್ಪ ಬ್ರಹ್ಮಚರ್ಯ ಯಾರು ಫಾಲೋ ಮಾಡ್ತಾರೆ, ಸ್ವಲ್ಪ ಬ್ರಾಹ್ಮಿನ್ಸ್ನಲ್ಲಿ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ತಿನ್ನಲ್ಲ. ಸ್ಪೆಷಲಿ ಜೈನ್ ಯಾರು ಸಾಧನ ಮಾಡ್ತಾರೆ ನೋಡಿ, ಅವ್ರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಿನ್ನಲ್ಲ. ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿ ತಿಂದಿದ್ದ ಕಡೆಯಿಂದ ಇವು ಕೆಟ್ಟ ವಿಚಾರಗಳು, ಸೆಕ್ಸ್ ಬಗ್ಗೆ ಯೋಚನೆ ಮಾಡೋದು, ತಮೋಭಾವ ಜಾಸ್ತಿ ಆಗೋದು ಇದು ಇದೆ. ಅದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತಾವು ರೆಗ್ಯುಲರ್ ತಿಂತಾ ಇದ್ದೀರಾ ಮತ್ತು ಸ್ವಲ್ಪ ಜಾಸ್ತಿ ತಿನ್ನೋಕೆ ಸ್ಟಾರ್ಟ್ ಮಾಡಿ. ಈರುಳ್ಳಿ ರಾ ಫಾರ್ಮ್ನಲ್ಲಿ ತೊಗೊಳ್ಳಿ. ಬೆಳ್ಳುಳ್ಳಿ ಏನಂದರೆ ಸ್ವಲ್ಪ ಯಾವುದೋ ಪಲ್ಯ ಮಾಡ್ತಾಯಿದೆ ಅಂದ್ರೆ ಫ್ರೈ ಅದರಲ್ಲಿ ತೊಗೋಬೋದು. ಎರಡನೇದು ಏನಂದರೆ ಫಿಶ್ ಯಾಕೆ ಫಿಶ್ನಲ್ಲಿನೂ ಇವಾಗ ಏನು ಹೇಳ್ತಾ ಇದ್ದೀನಲ್ಲ, ಅದು ಶೆಲ್ ಫಿಶ್ ಬಗ್ಗೆ. ಶೆಲ್ ಅಂದರೆ ಈ ಥರ ಇದು ಇರುತ್ತೆ ನೋಡಿ, ಒಂದು ಅದು ಐಸ್ಟರ್ ಇರ್ಬೋದು ಅಥವಾ ಚಿಕ್ಕ ಫಿಶ್ ಇರುತ್ತಲ್ಲ, ಅದು ರಿಚ್ ಅಪ್ ಜಿಂಕ್ ಮತ್ತು ಮ್ಯಾಂಗನೀಸ್ ಮತ್ತು ಆ್ಯಂಟಿ ಆಕ್ಸಿಡೇಟಿವ್ ಪ್ರಾಪರ್ಟಿ ಮತ್ತು ಸೆಲೆನಿಯಮ್, ಇದು ಎಲ್ಲ ಟೆಸ್ಟೋಸ್ಟಿರಾನ್ಗೆ ಪ್ರೊಡಕ್ಷನ್ಗೆ ತುಂಬ ಇಂಪಾರ್ಟೆಂಟು. ಇದಕ್ಕೆ ಫಿಶ್, ಸ್ಪೆಷಲಿ ಆಯಿಸ್ಟರ್ಸು, ಇದು ತಿನ್ಬೋದು. ಎರಡನೇದು. ಮೂರನೇದು ಅಂದರೆ ಫ್ಯಾಟಿ ಫಿಶ್ಶು. ಆ ಫಿಶ್ನಲ್ಲಿ ಏನೇನೆಂದರೆ ಒಂದು ಟ್ಯೂನಾ ಅಂತ ಬರುತ್ತೆ, ಒಂದು ಮೆಕೋ ಅಂತ ಬರುತ್ತೆ, ಮತ್ತೊಂದು ತುಂಬ ತುಂಬ ವೆರೈಟಿ ಇರುತ್ತೆ. ನನಗೆ ಫಿಶ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಇನ್ ಕೇಸ್ ತಾವು ಕೋಸ್ಟಲ್ ಕರ್ನಾಟಕದವ್ರು ಇದ್ದೀರಾ ಅಥವಾ ಆ ಸೀ ಬೆಲ್ಟ್ದಿಂದ ಇದ್ದೀರಾ, ಯಾವ್ದು ಫಿಶ್ ಏನಿದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ಮತ್ತು ಅದರದ್ದು ಇಂಪಾರ್ಟೆನ್ಸ್ ಇದೆ ನಮಗೂ ಹೇಳ್ಕೊಡಿ. ಮತ್ತು ಬರುವ ವಿಡಿಯೋನಲ್ಲಿ ಪರ್ಟಿಕ್ಯುಲರ್ ಫಿಶ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಮತ್ತು ನಮ್ಮ ವಿಡಿಯೋಸ್ ಏನಿದೆ ಮಂಗಳೂರು ಸೈಡ್ ಜನ, ಉಡುಪಿ ಸೈಡ್ ಜನ ತುಂಬ ಇಷ್ಟಪಡ್ತಾರೆ. ಧನ್ಯವಾದಗಳು. ಯಾಕಂದ್ರೆ ಅಲ್ಲಿ ತುಂಬ ಕರೆಗಳನ್ನ ಬರುತ್ತೆ. ಜೊತೆಗೆ ಏನಂದರೆ ನಾಲ್ಕನೇದು ಗ್ರೀನ್ ಮತ್ತು ಲೀಫಿ ವೆಜಿಟೇಬಲ್ಸ್. ಗ್ರೀನ್ ಮತ್ತು ಲೀಫಿ ವೆಜಿಟೇಬಲ್ಸ್ ಯಾಕಂದರೆ ಅದರಲ್ಲಿ ರಿಚ್ ಫೋಲಿಕ್ ಆ್ಯಸಿಡ್ ಇರುತ್ತೆ, ರಿಚ್ ಐರನ್ ಇರುತ್ತೆ, ಇದರಲ್ಲಿ ಜಿಂಕ್ ಇರುತ್ತೆ, ಮ್ಯಾಂಗನೀಸ್ ಇರುತ್ತೆ ಮತ್ತು ಅದರ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಸ್ಪೆಷಲಿ ತಾವು ಪಾಲಕ್ ಸೊಪ್ಪು ಬಗ್ಗೆ ಮಾತಾಡಿದ್ರೆ, ಮೆಂತ್ಯ ಬಗ್ಗೆ ಮಾತಾಡಿದ್ರೆ, ಇದರಲ್ಲಿ ಅಗೇನ್ ಫ್ಲೇವನಾಯ್ಡ್ಸ್ ಜಾಸ್ತಿ ಇರುತ್ತೆ. ಈ ಫ್ಲೇವನಾಯ್ಡ್ಸ್ ಏನು ಮಾಡುತ್ತೆ, ಫೋಲಿಕ್ ಆ್ಯಸಿಡ್ ಏನು ಮಾಡುತ್ತೆ, ನಿಮಗೆ ಟೆಸ್ಟೋಸ್ಟಿರಾನ್ ಜಾಸ್ತಿ ಉತ್ಪತ್ತಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ಫ್ಯಾಕ್ಟು ಪಾಲಕ್ ಸೊಪ್ಪು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಜ್ಯೂಸ್ ಥರ, ಲಿಕ್ವಿಡ್ ಥರ, ಗ್ರೇವಿ ಥರ ಮಾಡಿಬಿಟ್ಟು ಅದನ್ನು ಕುಡಿಬೋದು. ಅದೂ ತುಂಬ ಒಳ್ಳೆಯದು ಸೆಕ್ಸ್ ಪ್ರಾಬ್ಲಮ್ಗೆ. ಮತ್ತು ಸ್ಪೆಷಲಿ ನಿಮಗೆ ನಿಮುರ್ಗಿ ಸಮಸ್ಯೆ ಏನಾದರೂ ಆಗ್ತಾಯಿದೆ, ಕರೆಕ್ಟಾಗಿ ಎರೆಕ್ಷನ್ ಆಗ್ತಾಯಿಲ್ಲ ಅಂದರೆ ಇದು ಯೂಸ್ ಮಾಡಿ ತುಂಬ ಚೆನ್ನಾಗಾಗುತ್ತೆ. ಜೊತೆಗೆ ಏನಂದರೆ
ಚಾಕ್ಲೇಟ್ಸ್ 5ನೇದು. ಚಾಕ್ಲೇಟ್ಸ್ ಯಾಕು? ಚಾಕ್ಲೇಟ್ಸ್ ಏನು ಮಾಡುತ್ತೆ, ಮೈಂಡ್ನ ರಿಲ್ಯಾಕ್ಸ್ ಮಾಡುತ್ತೆ. ಚಾಕ್ಲೇಟ್ಸ್ನಲ್ಲಿ ಒಂದು ಗುಣ ಇದೆ, ಆ ಗುಣ ಏನು ಮಾಡುತ್ತೆ, ಸ್ಪೆಷಲಿ ಬಾಡಿನಲ್ಲಿ ಇರುವ ಕಾರ್ಟಿಸಲ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಕಾರ್ಟಿಸಲ್ ಅಂದರೆ ಒಂದು ಹಾರ್ಮೋನು. ಈ ಹಾರ್ಮೋನ್ ಏನು ಮಾಡುತ್ತೆ, ಬಾಡಿನಲ್ಲಿ ಟೆಸ್ಟೋಸ್ಟಿರೋನ್ನ ಕಡಿಮೆ ಮಾಡುತ್ತೆ. ಬಟ್ ಯಾವಾಗ ನೀವು ಚಾಕ್ಲೇಟ್ಸ್ ತಿಂತೀರ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಬೇರೆ ಹ್ಯಾಪಿ ಹಾರ್ಮೋನ್ಸ್ ಲೈಕ್ ಡೋಪಮೈನ್ ಇರ್ಬೋದು, ಸೆರೆಟಿನ್ ಇರ್ಬೋದು, ಆ ಹಾರ್ಮೋನ್ ಜಾಸ್ತಿ ಆದಮೇಲೆ ಸ್ಲೋಲಿ ಏನಾಗುತ್ತೆ, ಈ ಕಾರ್ಟಿಸಲ್ ಏನಿರುತ್ತೆ ನೋಡಿ ಕಡಿಮೆ ಆಗುತ್ತೆ. ಅದಕ್ಕೆ ತಾವು ರೆಗ್ಯುಲರಾಗಿ ಚಾಕ್ಲೇಟ್ಸ್, ಯಾಕಂದರೆ ಅದರಲ್ಲಿ ಕೋಕಾ ಪೌಡರ್ ಇರುತ್ತಲ್ಲ, ಅದು ರಿಚ್ ಇರುತ್ತೆ. ಸೊ ಈ ರಿಚ್ನೆಸ್ಸು ಏನು ಮಾಡುತ್ತೆ, ಮೈಂಡ್ನ ರಿಲ್ಯಾಕ್ಸ್ ಮಾಡಿಬಿಟ್ಟು ನಿಮಗೆ ಬಾಡಿನಲ್ಲಿ ಟೆಸ್ಟೋಸ್ಟಿರಾನ್ ಉತ್ಪತ್ತಿಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಅವಾಕ್ಯಾಡೋ 6ನೇದು. ಅವಾಕ್ಯಾಡೋ ಅಥವಾ ಬಟರ್ ಫ್ರೂಟ್ ಅಂತ ಏನು ಹೇಳ್ತೀವಿ ನೋಡಿ. ಸೊ ಈ ಬಟರ್ ಫ್ರೂಟ್ ತಾವು ಡೈರೆಕ್ಟ್ ತಿನ್ಬೋದು ಅಥವಾ ಬಟರ್ ಫ್ರೂಟ್ ಜ್ಯೂಸ್ ಮಾಡಿ ಕುಡಿಬೋದು, ಹಾಲು ಜೊತೆಗೆ ಸ್ವಲ್ಪ ಸ್ವೀಟ್ ಏನಾದರೂ ಆ್ಯಡ್ ಮಾಡಿಬಿಟ್ಟು. ಇಷ್ಟು ಚೆನ್ನಾಗಿರುತ್ತೆ. ಇದೂ ಒಂದು ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುತ್ತೆ. ಇವನ್ ಎಷ್ಟೋ ಯಂಗ್ ಏಜ್ನಲ್ಲಿ ತುಂಬ ಕಾರ್ಡಿಯಾಕ್ ಅರೆಸ್ಟು ಮತ್ತು ಸ್ವಲ್ಪ ಮಯೋಕಾರ್ಡೈಟಿಸ್ ಈ ಥರ ಕಂಡೀಷನ್ನು, ಅನ್ಸ್ಟೇಬಲ್ ಆಂಜಿನ, ಸ್ವಲ್ಪ ಚೆಸ್ಟ್ ಪೇನ್ ಯಾರಿನಲ್ಲಿ ಬರ್ತಾ ಇದೆ ನೋಡಿ, ಇದು ರೆಗ್ಯುಲರ್ ಆಗಿತ್ತು ವಾರಕ್ಕೆ 2 ಸತಿ 3 ಸತಿ ಅವಾಕಾಡೋ ಜ್ಯೂಸ್ ಕುಡಿಯೋಕೆ ಸ್ಟಾರ್ಟ್ ಮಾಡಿ. ಇದರಿಂದ ಏನಾಗುತ್ತೆ, ತಮ್ಮ ಬಾಡಿನಲ್ಲಿ ಎಲ್ಲೆಲ್ಲೆಲ್ಲ ಯಾವ ಪಾರ್ಟ್ನಲ್ಲಿ ಊತ ಇದೆ, ಇನ್ಫ್ಲಮೇಷನ್ ಇದೆ, ಅದಕ್ಕೆ ಸ್ವಲ್ಪ ಕಡಿಮೆ ಆಗೋಕೆ ಹೆಲ್ಪ್ ಆಗುತ್ತೆ. ಆಮೇಲೆ 7ನೇದಂದರೆ ಬೇರೀಸ್. ಅದು ಸ್ಟ್ರಾಬೆರಿ ಇರ್ಬೋದು, ಬ್ಲೂಬೆರಿ ಇರ್ಬೋದು, ರಸ್ಬೆರಿ ಇರ್ಬೋದು, ಎಲ್ಲ ಬೇರೀಸ್ಗಳು. ಇದು ಸಣ್ಣ ಮಕ್ಕಳಿಗೆ ತುಂಬ ಇಷ್ಟ, ಸ್ಪೆಷಲಿ ಗರ್ಲ್ಸ್ಗೆ ತುಂಬ ಇಷ್ಟ. ಈ ಬೇರೀಸ್ ಹುಡುಗರು ತಾವು ತಿನ್ನೋಕೆ ಸ್ಟಾರ್ಟ್ ಮಾಡಿ ತಮ್ಮ ಟೆಸ್ಟೋಸ್ಟಿರಾನ್ನ ಚೆನ್ನಾಗಿ ಬೂಸ್ಟ್ ಮಾಡಿ. ಯಾಕಂದರೆ ಇದರಲ್ಲಿ ರಿಚ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಇದು ಟೆಸ್ಟೋಸ್ಟಿರಾನ್ನ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಮೊಟ್ಟೆ 8ನೇದು. ಈ ಮೊಟ್ಟೆ ಬಗ್ಗೆನೇ ನಾನು ಹಳೇದು ಒಂದು ವಿಡಿಯೋ ಮಾಡಿದ್ದೆ. ನಮ್ಮ ಯೂಟ್ಯೂಬ್ ಚಾನಲ್ ಇರಲಿ ಮತ್ತು ನಮ್ಮ ಫೇಸ್ಬುಕ್ ಚಾನಲ್ ಇರಲಿ, ತುಂಬ ವೈರಲ್ ಆಗಿತ್ತು ಈ ವಿಡಿಯೋ. ಆಲ್ಮೋಸ್ಟ್ ಒಂದೇ ದಿನ 1,00,000 ಜನ ಈ ಮೊಟ್ಟೆ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆಲ್ಲ ಅಷ್ಟು ನೋಡಿದರು. ಸೊ ಇನ್ ಕೇಸ್ ತಾವು ಇನ್ನವರೆಗೆ ನೋಡಿಲ್ಲ ಅಂದರೆ ನಾನು ಮೊಟ್ಟೆ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ, ಅದು ನೋಡಿ. ಬಟ್ ಮೊಟ್ಟೆ ಬಗ್ಗೆ ಹೇಳಬೇಕಂದ್ರೆ ಮೊಟ್ಟೆನಲ್ಲಿ ಮೇನ್ ಕಂಪ್ಲೀಟ್ ಮೊಟ್ಟೆ ತಿನ್ನಬೇಕು. ಇವು ಜನ ಏನು ಮಾಡ್ತಾರೆ, ಜಿಮ್ ಹೋಗೋರು ಒಳಗಡೆದು ಎಲ್ಲೋ ಪಾರ್ಟ್ ತೆಗೆದ್ಬಿಟ್ಟು ಏನು ಮಾಡ್ತಾರೆ, ವೈಟ್ ತಿಂತಾರೆ. ಬಟ್ ನೀವು ಕಂಪ್ಲೀಟ್ ಎಗ್ ತೊಗೊಳ್ಳಿ. ನೀವು 1 ತೊಗೊಳ್ತೀರಾ 2 ತೊಗೊಳ್ತೀರಾ, ಯಾಕಂದರೆ ಸ್ಪೆಷಲಿ ಏನು ಒಳಗಡೆ ಪಾರ್ಟ್ ಏನಿರುತ್ತೆ ನೋಡಿ, ಫ್ಯಾಟ್ ಅಂತ ಬಿಸಾಕ್ತಾರೆ. ಬಟ್ ಆ್ಯಕ್ಚುಲಿ ದಟ್ ಈಸ್ ಎ ಗುಡ್ ಫ್ಯಾಟ್. ಅದು ತಿನ್ಬಿಟ್ರೆ ಬಾಡಿನಲ್ಲಿ ಅದರಲ್ಲಿ ಏನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತಲ್ಲ, ಅದು ತುಂಬ ಒಳ್ಳೆಯದು. ಸ್ಪೆಷಲಿ ಟೆಸ್ಟೋಸ್ಟಿರಾನ್ ಪ್ರೊಡಕ್ಷನ್ಗೆ ಅದು ತುಂಬ ಒಳ್ಳೆಯದು. ಅದಕ್ಕಾಗಿ 8ನೇದು. 9ನೇದು ಅಂದರೆ ವೈಟ್ ಬಟನ್ ಮಶ್ರೂಮ್. ತುಂಬ ಜನ ಮಶ್ರೂಮ್ ಇಷ್ಟಪಡಲ್ಲ, ಮಶ್ರೂಮ್ದು ಟೇಸ್ಟು ಅದು ಸ್ಮೆಲ್ ನೋಡಿಬಿಟ್ಟು. ಬಟ್ ಈ ಮಶ್ರೂಮ್ನಲ್ಲಿ ಸ್ವಲ್ಪ ಏನು ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಇದೆ ನೋಡಿ, ಅದು ಟೆಸ್ಟೋಸ್ಟಿರಾನ್ ಪ್ರೊಡಕ್ಷನ್ಗೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ತಾವು ಇನ್ ಕೇಸ್ ಮಶ್ರೂಮ್ ಅಟ್ಲೀಸ್ಟ್ ನಿಮಗೆ ವಾರಕ್ಕೆ 1 ಸತಿ ಇಲ್ಲ ಅಂದರೆ ಅಟ್ಲೀಸ್ಟ್ ಮಂತ್ಲಿ 1 ಸತಿ ಮಶ್ರೂಮ್ ತಿನ್ನೋಕೆ ಸ್ಟಾರ್ಟ್ ಮಾಡಿ. ಅದರಿಂದ ಏನಾಗುತ್ತೆ, ತಮಗೆ ಒಂದು ಸ್ಪರ್ಮ್ ಪ್ರೊಡಕ್ಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು 10th ಲಾಸ್ಟ್ ಮತ್ತು ಎಲ್ಲಕ್ಕಿಂತ ಬೆಸ್ಟ್ ಹೇಳ್ತೀನಿ. ಇದು ಎಲ್ಲ ಮುಂಚೆ 9 ಹೇಳಿದ್ದು ಒಂದು ಕಡೆ, ಇದು ಒಂದು ಕಡೆ, ಅದಕ್ಕಾಗಿ ಇದಕ್ಕೆ ಲಾಸ್ಟಿಗೆ ಇಟ್ಕೊಂಡಿದ್ದೀನಿ. ಸೊ ಯಾರ್ಯಾರು ಈ ವಿಡಿಯೋ ಲಾಸ್ಟ್ ಒಳಗೆ ತಾಳ್ಮೆದಿಂದ ನೋಡ್ತಾ ಇದ್ದಾರೆ, ತಮಗೆ ಇದು ಒಂದು ಬೋನಸ್ ಟಿಪ್ ಥರ. ಯಾಕಂದರೆ ಒಂದು ದೇವಸ್ಥಾನದಲ್ಲಿ ಏನು ಮಾಡ್ತಾರೆ, ಸ್ಟಾರ್ಟಿಂಗ್ ಒಂದು 100 ಜನ ಇರ್ತಾರೆ ಅಂದರೆ 100 ಜನಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಹೂವು ಏನೋ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಲಾಸ್ಟಿಗೆ ಯಾರು ಪುರೋಹಿತ ಹತ್ರ ತುಂಬ ಕ್ಲೋಸ್ ಆಗಿರೋರು ಒಂದು 5 ಜನ 10 ಜನ ಇರ್ತಾರೆ ನೋಡಿ, ಯಾರಿಗಾರ ಪ್ರಸಾದ ಸಿಗುತ್ತೆ, ಬಾಳೆಹಣ್ಣು ಸಿಗುತ್ತೆ, ಮತ್ತು ಏನೋ ಒಂದು ಅವ್ರ ಕಡೆಯಿಂದ ತಾಯ್ತ ಸಿಗೋದು, ಏನೋ ಸಿಗೋದು. ಸೊ ಲಾಸ್ಟ್ವರೆಗೆ ತಾವು ವಿಡಿಯೋ ನೋಡ್ತಾ ಇದ್ದಾರೆ, ತಮಗೆ ಒಂದು ಬೋನಸ್ ಪಾಯಿಂಟು ನಾಟಿ ಹಸು ತುಪ್ಪ, A2 ಘೀ. ನಾಟಿ ಹಸು ತುಪ್ಪ ಇಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂದರೆ ಅದರಲ್ಲಿ ಇರುವ ಅಂಶಗಳು, ಸ್ಪರ್ಮ್ನಲ್ಲಿ ಇರುವ ಅಂಶಗಳು 10 ಗುಣಗಳು ಆಯುರ್ವೇದನಲ್ಲಿ ಏನು ಹೇಳಿದ್ದಾರೆ, ಸೇಮ್ ಹೇಳಿದ್ದಾರೆ. ಸರ್ಪಿ ಅಥವಾ ತುಪ್ಪ, ಸಂಸ್ಕೃತನಲ್ಲಿ ಸರ್ಪಿ ಹೇಳ್ತಾರೆ, ಘೃತಂ ಅಂತ ಹೇಳ್ತಾರೆ. ಇದರಲ್ಲಿ ಏನು ಹೇಳಿದ್ರೆ, ಘೃತಂ ಪಿತ್ತಂ ಅನಿಲಹರಂ, ಇದು ಪಿತ್ತ ಮತ್ತು ವಾತನ ಕಡಿಮೆ ಮಾಡುತ್ತೆ. ರಸ ಶುಕ್ರ ಓಜಸಂ ಹಿತಂ, ಅಂದರೆ ರಸಧಾತುದಿಂದ ಶುಕ್ರ ಧಾತು ಮತ್ತು ಓಜ ಅಂದರೆ ಇಮ್ಯುನಿಟಿ, ಇದನ್ನ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಸರ್ವರೋಗ ನಿವಾರಕಂ, ಸರ್ವರೋಗ ಹರಂ, ಪ್ರತಿಯೊಂದು ಕಾಯಿಲೆನ ಕಡಿಮೆ ಮಾಡುತ್ತೆ. ಸೊ ತುಪ್ಪ ಇಷ್ಟು ಬ್ಯೂಟಿಫುಲ್ ಇರುತ್ತೆ. ಸ್ಪೆಷಲಿ ಯಾರು ಮದುವೆ ಆಗಬೇಕಂತ ಇದ್ದೀರಾ, ಒಂದು 6 ತಿಂಗಳಿಂದ ತುಪ್ಪ ಜಾಸ್ತಿ ತಿನ್ನೋಕೆ ಸ್ಟಾರ್ಟ್ ಮಾಡಿ. ಇದು ತುಪ್ಪ ಇಷ್ಟು ಚೆನ್ನಾಗಿರುತ್ತೆ, ನಿಮ್ಮ ಸ್ಪರ್ಮ್ಗೆ ಮತ್ತು ನಿಮ್ಮದು
ತುಪ್ಪಗೆ ಏನೇನು ಕ್ಯಾರೆಕ್ಟರಿಸ್ಟಿಕ್ ಇದೆ 10 ಸೇಮ್ ಇರುತ್ತೆ, ಅದಕ್ಕೆ ತುಪ್ಪ ಜಾಸ್ತಿ ತಿನ್ನಿ. ಬಟ್ ನಾಟಿ ಹಸು ತುಪ್ಪ ಇರಬೇಕು, ಯಾವುದೋ ರೀತಿ ಎಚ್ ಎಫ್ ಜರ್ಸಿ ಎಮ್ಮೆ ನಡೆಯಲ್ಲ. ಓನ್ಲಿ ಇಂಡಿಯನ್ ಬ್ರೀಡ್ ಕೌ, ಇಂಡಿಯನ್ ತಳಿ ಇರುವ ಹಸುಗಳು ಅದರದ್ದು ತುಪ್ಪ ತಿನ್ನಬೇಕು. ಸೊ ಇದು 10 ಪಾಯಿಂಟ್ ಏನು ಹೇಳಿದ್ದೀನಲ್ಲ, ಈ 10 ಪಾಯಿಂಟ್ನ ಫಾಲೋ ಮಾಡಿ ರೆಗ್ಯುಲರ್ ನಿಮ್ಮ ಡೈಟ್ನಲ್ಲಿ ಆ್ಯಡ್ ಮಾಡಿ. ದಿನ ತಿನ್ನೋಕ್ಕಾಗಲ್ಲ ಅಂದ್ರೆ 15 ದಿವಸಕ್ಕೆ ಒಂದ್ಸತಿ ತಿನ್ನಿ, ವಾರಕ್ಕೆ ಒಂದ್ಸತಿ ತಿನ್ನಿ. ಬಟ್ ಇದು ತಿಂತಾ ಹೋಗಿ ನಿಮ್ಮ ಟೆಸ್ಟೋಸ್ಟಿರಾನ್ ಚೆನ್ನಾಗಿ ಇಂಪ್ರೂವ್ ಮಾಡಿ. ಟೆಸ್ಟೋಸ್ಟಿರಾನ್ ಬಗ್ಗೆ ಸೆಕ್ಸ್ಗಾಗಿನೇ ಇಲ್ಲ, ನಿಮ್ಮ ಓವರಾಲ್ ಬಾಡಿದು ಮೆಕ್ಯಾನಿಸಮು, ಬಾಡಿದು ಮೆಟಾಬಾಲಿಸಮು, ಬಾಡಿದು ಮಸಲ್ ಪವರು, ಬಾಡಿದು ಸ್ಟ್ರೆಂತ್ ಪವರು, ತಮ್ಮದು ಕಾನ್ಫಿಡೆನ್ಸು, ತಮ್ಮದು ಒಂದು ಹೇಳ್ತಾರಲ್ಲ ಹುಮ್ಮಸ್ಸು, ಎಲ್ಲ ಟೆಸ್ಟೋಸ್ಟಿರಾನ್ ಮೇಲೆ ಡಿಪೆಂಡ್ ಇರುತ್ತೆ. ನಿಮ್ಮ ಟೆಸ್ಟೋಸ್ಟಿರಾನ್ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ತಾವು ಜಾಬ್ ಮೇಲೆ ಫೋಕಸ್ ಮಾಡ್ಬೋದು. ಧನ್ಯವಾದ.